ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ರಾಧಿಕಾ, ನೀನ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗು, ನಾನು ಕಾಫಿ ಮಾಡ್ಕೊಂಬಂದು ಕೊಡ್ತೀನಿ. ಬೇಡ ಅದಕ್ಕೆ, ನಾನು ರೆಸ್ಟ್ ಮಾಡ್ತೀನಿ. ಅತ್ತೆ, ಬೀಗ್ತಿಯಮ್ಮ, ಬನ್ನಿ, ಒಳಗ್ ಬನ್ನಿ. ವಿಘ್ನೇಶ್, ಬೀಗ್ತಿಯಮ್ಮ, ಯಾಕೆ ನಿಂತ ಇದ್ದೀರಾ? ಬನ್ನಿ ಕುತ್ಕೊಳ್ಳಿ. ಇವರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಅಂದ್ರೆ ಏನೋ ಸಮಸ್ಯೆ ಆಗಿರಬೇಕು. ವಿಘ್ನೇಶ್, ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಇದೆ ಬಾವ. ಆದ್ರೆ ಆ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಬಾರ್ದು ಅಂತ ಒಂದ್ ಮುಖ್ಯವಾದ ವಿಷಯದ ಮೇಲೆ ಮಾತಾಡೋಣ ಅಂತ ನಾವೀಗ ಬಂದಿದ್ದೀವಿ. ನಾವೀಗ ಮಾತಾಡೋಕ್ ಬಂದಿರೋ ವಿಷಯದಿಂದ ನಮ್ ಎರಡೂ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತ ನಾನು ನಂಬಿದ್ದೀನಿ. ಏನಿರ್ಬಹುದು? ಒಂದ್ ವೇಳೆ ಕಲ್ಕಿ ಶಾಲಿನಿ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಡ್ಬೋದಾ? ವಿಘ್ನೇಶ್, ಏನೇ ಇದ್ರೂ ಓಪನ್ ಆಗಿ ಮಾತಾಡಿದ್ರೆ ಇನ್ನೂ ಬೆಟರ್ ಆಗುತ್ತೆ ಅನ್ಕೋತೀರಿ. ಯಾಕಪ್ಪ ವಿಘ್ನೇಶ್, ಇಷ್ಟೊಂದು ಹಿಂಜರಿತಾ ಇದ್ದೀರಾ? ಏನೇ ಇದ್ರೂ ಮನ್ಸ್ ಬಿಚ್ಚಿ ಮಾತಾಡಿ. ನಮ್ಮಮ್ಮ ಮಾಡಿರೋದು ತುಂಬಾ ದೊಡ್ಡ ತಪ್ಪೆ. ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಆದ್ರೆ ಅವ್ರು ಹಾಗೆ ಮಾಡಿದ್ದು ಕಲ್ಕಿನ ಶಾಲಿನಿಯಿಂದ ದೂರ ಇಡಬೇಕು ಅಂತ. ಬೇರೆ ಮನೆಗೆ ನಮ್ಮ ಹುಡುಗಿನ ಕೊಟ್ಟಿದ್ದೀವಿ, ಅವಳಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಕಲ್ಕಿಗಿದ್ದಿದ್ರೆ ಅವನು ಶಾಲಿನಿ ಜೊತೆ ಇಷ್ಟು ಕ್ಲೋಸ್ ಆಗಿ ಮೂವ್ ಮಾಡ್ತಿರ್ಲಿಲ್ಲ ಅತ್ತೆ. ನಮ್ಮ ಅಮ್ಮನ ಬಗ್ಗೆ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಇವರು ಒಂದ್ ವಿಷಯದ ಬಗ್ಗೆ ನಿರ್ಧಾರ ಮಾಡಿದ್ರೆ ಅದರಲ್ಲಿ ಅವರು ಸ್ಟ್ರಾಂಗ್ ಆಗಿ ಸ್ಟಿಕ್ ಆನ್ ಆಗ್ತಾರೆ. ಶಾಲಿನಿಗೆ ಕಲ್ಕಿ ಮ್ಯಾಚ್ ಆಗಲ್ಲ. ಅದಕ್ಕೆ ಒಳ್ಳೆ ಅನುಕೂಲ ಇರೋ ಮನೆಗೆ ಶಾಲಿನಿನ ಕೊಡ್ಬೇಕು ಅನ್ನೋದೇ ಅಮ್ಮನ ಆಸೆ. ನಾನೇನೋ ಗಮ್ಯನ ಮದುವೆ ಆದೆ, ಅಟ್ಲೀಸ್ಟ್ ಶಾಲಿನಿ ಆದ್ರೂ ನಮ್ಮ ಅಂತಸ್ತಿಗೆ ಸರಿ ಹೊಂದ ಮನೆಗೆ ಸೇರ್ಬೇಕು ಅನ್ನೋದೇ ನಮ್ಮ ಅಮ್ಮನ ಉದ್ದೇಶ. ಇವ್ರ ಉದ್ದೇಶ ನನಗೂ ಸರಿ ಅನ್ನಿಸ್ತಾ ಇದೆ. ಇಷ್ಟ ಇಲ್ಲ ಅಂದ್ರೂ ಹೊಂದ್ಕೊಂಡು ಹೋಗೋದೆ ಅಲ್ವಾ ಮನುಷ್ಯತ್ವ. ಎಲ್ರೂ ಒಟ್ಟಿಗೆ ಇರ್ಬೇಕು ಅನ್ನೋದು ನನಗೂ ಆಸೆ ಇದೆ. ಆದ್ರೆ ಅದು ಅಮ್ಮನ್ಗಿಷ್ಟ ಇಲ್ಲ. ಏನೇನೋ ಅವಾಂತರ ಮಾಡಿ ಮನ್ಸುಗಳನ್ನ ಕೆಡಿಸ್ಕೊಳ್ಳೋದ್ರ ಬದಲು ದೂರ ದೂರ ಇರೋದೇ ಒಳ್ಳೇದಲ್ವಾ? ಅತ್ತೆ, ನಿಮ್ಮೆಲ್ರ ಮೇಲೆ ನನಗೆ ತುಂಬಾ ಗೌರವ ಇದೆ. ಗಮ್ಯನ ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನೋ ಅಷ್ಟೇ ನಿಮ್ಮೆಲ್ರೂ ಇಷ್ಟಪಡ್ತಾ ಇದ್ದೀನಿ. ಹೀಗಿದ್ದಾಗ ನೀವು ಮೊದಲೇ ಕಲ್ಕಿಗೆ ಕಡಿವಾಣ ಹಾಕ್ಬೇಕಿತ್ತು. ಹಾಗೆ ಮಾಡದೇ ಇದ್ದಿದ್ದಕ್ಕೆ ನಿಶ್ಚಿತಾರ್ಥದಲ್ಲಿ ಊಹೆ ಕೂಡ ಮಾಡ್ಕೊಳಕ್ ಆಗದೇ ಇರೋ ರೀತಿ ನಡೆದೋಯ್ತು. ಸರಿ, ಸುತ್ತಿ ಬಳಸಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕಲ್ಕಿ, ದಯವಿಟ್ಟು ಶಾಲಿನಿನ ಮರ್ತ್ಬಿಡು. ಅನಾವಶ್ಯಕವಾಗಿ ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಶಾಲಿನಿಗೆ ನಾನು ಬುದ್ಧಿ ಹೇಳಿದ್ದೀನಿ. ಈಗ ನಿನ್ ಪಾಡಿಗೆ ನೀನಿದ್ರು ಒಳ್ಳೇದು. ನಿಮ್ ಪ್ರೀತಿಯಿಂದ ಯಾರಿಗೆ ಯಾವಾಗ ಏನ್ ತೊಂದರೆ ಆಗುತ್ತಂತ ನನಗೆ ಭಯ ಆಗ್ತಾ ಇದೆ. ಗಮ್ಯ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ಪೊಲೀಸ್ ಆಗಿ ನಿನ್ ಇಮೇಜಿಗೆ ಸೂಟ್ ಆಗೋಂತ ಹುಡುಗಿನ ನೋಡಿ ಮದ್ವೆ ಆಗು. ನಿನ್ಗೆ ನನ್ನ ಮಾತು ಅರ್ಥ ಆಗಿದೆ, ಅದ್ರಂತೆ ನೀನ್ ನಡ್ಕೋತಿ ಅಂತ ನಾನು ಅನ್ಕೋತೀನಿ. ಇಲ್ಲ ಅಂದ್ರೆ ಸುಮ್ಮನೆ ಮನಸ್ತಾಪಗಳಾಗತ್ತೆ. ಶಾಲಿನಿ, ಕಲ್ಕಿ ಕೊಟ್ಟಿರೋ ಗಿಫ್ಟ್ ಕೊಡಿಲಿ.
ಕಲ್ಕಿ. ಹಾಗೆ ಶಾಲಿನಿ ಕೊಟ್ಟಿರೋ ಗಿಫ್ಟ್ನೆಲ್ಲ ವಾಪಸ್ ಕೊಡು. ಕಲ್ಕಿ ಕೊಡು. ಅಮ್ಮ, ಕೊಡು ಅಂದೆ ತಾನೇ, ನಡಿ. ಎಲ್ಲೋ ಇಟ್ಟಿದ್ಯಾ? ಎಲ್ಲೋ ಇಟ್ಟಿದ್ಯಾ? ಇಲ್ಲೇ ಇಟ್ಟಿದ್ದೀನಮ್ಮ. ತೆಗಿ ಅದನ್ನ ಆಚೆಗೆ, ತೆಗಿ ಅಂದೆ. ಕೈಗೆ ಇದನ್ನ